ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ. ನಿಮ್ಮ ನಂಬರ್ ಕೊಡಿ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳ್ತೀವಲ್ಲ, ಗಿವ್ ಯುವರ್ ನಂಬರ್, ಗಿವ್ ಯುವರ್ ನಂಬರ್. ಇದನ್ನು ಎಲ್ಲಿ ಇಡೋದು ಇದನ್ನ ಅಂತ ಕೇಳ್ತೀವಲ್ಲ, ವೇರ್ ಟು ಪುಟ್ ಇಟ್, ವೇರ್ ಟು ಪುಟ್ ಇಟ್. ನನಗೆ ನಿನ್ನ ಸಹಾಯ ಬೇಕು, ನನಗೆ ನಿನ್ನ ಹೆಲ್ಪ್ ಬೇಕು ಅಂತ ಕೇಳೋದಕ್ಕೆ ಐ ನೀಡ್ ಯುವರ್ ಹೆಲ್ಪ್, ಐ ನೀಡ್ ಯುವರ್ ಹೆಲ್ಪ್. ನಿಮ್ಮ ತಮ್ಮ ಅಲ್ಲಿ ಇದ್ದಾರೆ, ನಿಮ್ಮ ಬ್ರದರ್ ಅಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಯುವರ್ ಬ್ರದರ್ ಈಸ್ ದೇರ್, ಯುವರ್ ಬ್ರದರ್ ಈಸ್ ದೇರ್. ನನಗೆ ಈ ಫೋನ್ ಬೇಕು, ನನಗೆ ಈ ಫೋನ್ ಬೇಕು ಅಂತ ಕೇಳೋದಕ್ಕೆ ಐ ವಾಂಟ್ ದಿಸ್ ಫೋನ್, ಐ ವಾಂಟ್ ದಿಸ್ ಫೋನ್. ನನ್ನನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ, ನನ್ನನ್ನು ಕೂಡ ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅನ್ನೋದಕ್ಕೆ ಟೇಕ್ ಮೀ ಟು ದಟ್ ಪ್ಲೇಸ್, ಟೇಕ್ ಮೀ ಟು ದಟ್ ಪ್ಲೇಸ್. ಇದನ್ನು ಯಾರೆಲ್ಲ ಇಷ್ಟಪಡ್ತೀರಿ, ಯಾರಿಗೆಲ್ಲ ಇದು ಇಷ್ಟ ಅಂತ ಕೇಳೋದಕ್ಕೆ ಹೂ ಆಲ್ ಲೈಕ್ಸ್ ದಿಸ್, ಹೂ ಆಲ್ ಲೈಕ್ಸ್ ದಿಸ್. ಒಂದು ಸ್ವಲ್ಪ ಅಂತ ಹೇಳೋದಕ್ಕೆ ಜಸ್ಟ್ ಅ ಬಿಟ್, ಜಸ್ಟ್ ಅ ಬಿಟ್. ಏನಾದರೂ ಮಾತಾಡು ಅಥವಾ ಏನಾದರೂ ಮಾತಾಡಿ ಅನ್ನೋದಕ್ಕೆ ಟಾಕ್ ಸಮಥಿಂಗ್, ಟಾಕ್ ಸಮಥಿಂಗ್. ನನಗೆ ಹೇಗೆ ಗೊತ್ತು, ನನಗೆ ಹೆಂಗೆ ಗೊತ್ತಿರುತ್ತೆ ಅಂತ ಕೇಳ್ತೀವಲ್ಲ, ಹೌ ಡು ಐ ನೋ, ಹೌ ಡು ಐ ನೋ. ನನ್ನ ಜೊತೆ ಮಾತಾಡಬೇಡ, ನನ್ನ ಜೊತೆಗೆ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ಟು ಮೀ, ಡೋಂಟ್ ಟಾಕ್ ಟು ಮೀ. ನಿನಗೆ ಇಂಗ್ಲೀಷ್ ಗೊತ್ತಾ, ನಿನಗೆ ಇಂಗ್ಲೀಷ್ ಬರುತ್ತಾ ಅಂತ ಕೇಳೋದಕ್ಕೆ ಡು ಯು ನೋ ಇಂಗ್ಲೀಷ್, ಡು ಯು ನೋ ಇಂಗ್ಲೀಷ್. ನಿಮ್ಮ ಬಳಿ ಸಮಯ ಇದೆಯಾ, ನಿಮ್ಮ ಹತ್ರ ಟೈಮ್ ಇದೆಯಾ, ನೀವು ಫ್ರೀ ಇದ್ದೀರಾ ಕೇಳೋದಕ್ಕೆ ಡು ಯು ಹ್ಯಾವ್ ಟೈಮ್, ಡು ಯು ಹ್ಯಾವ್ ಟೈಮ್. ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ, ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಹೌ ಟು ಸೇ, ಐ ಡೋಂಟ್ ನೋ ಹೌ ಟು ಸೇ. ಬರಿಗೈಯಲ್ಲಿ ಹೋಗಬೇಡ, ಬರಿಗೈಯಲ್ಲಿ ಹೋಗಬೇಡ. ಡೋಂಟ್ ಗೋ ಎಂಟಿ ಹ್ಯಾಂಡೆಡ್, ಡೋಂಟ್ ಗೋ ಎಂಟಿ ಹ್ಯಾಂಡೆಡ್. ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಟೈಮಿನ ಬಳಿಕ ಅಂತ ಹೇಳೋದಕ್ಕೆ ಆಫ್ಟರ್ ಸಮ್ ಟೈಮ್, ಆಫ್ಟರ್ ಸಮ್ ಟೈಮ್. ನನಗೆ ಭಯಪಡಿಸಬೇಡ, ನನಗೆ ಹೆದರಿಸಬೇಡ ಅನ್ನೋದಕ್ಕೆ ಡೋಂಟ್ ಥ್ರೆಟನ್ ಮೀ, ಡೋಂಟ್ ಥ್ರೆಟನ್ ಮೀ. ನಿನ್ನ ಹತ್ತಿರ ಪೆನ್ ಇದೆಯಾ, ನಿನ್ನ ಹತ್ರ ಪೆನ್ ಇದೆಯಾ, ಡು ಯು ಹ್ಯಾವ್ ಅ ಪೆನ್, ಡು ಯು ಹ್ಯಾವ್ ಅ ಪೆನ್. ಇದೊಂದು ಚಿಕ್ಕ ಸ್ಕ್ರ್ಯಾಚ್ ಅಷ್ಟೇ, ತುಂಬ ಏನು ದೊಡ್ಡ ಸ್ಕ್ರ್ಯಾಚ್ ಏನಾಗಿಲ್ಲ, ತುಂಬ ಏನು ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ, ಇದೊಂದು ಚಿಕ್ಕ ಸ್ಕ್ರ್ಯಾಚ್ ಅಷ್ಟೇ ಅನ್ನೋದಕ್ಕೆ ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಸ್ಕ್ರ್ಯಾಚ್, ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಸ್ಕ್ರ್ಯಾಚ್. ಇದರಲ್ಲಿ ಚಿಂತೆ ಮಾಡೋದೇನೂ ಇಲ್ಲ, ಇದರಲ್ಲಿ ಚಿಂತೆ ಮಾಡುವಂಥದ್ದು ಏನೂ ಇಲ್ಲ ಅನ್ನೋದಕ್ಕೆ ದೇರ್ ಈಸ್ ನಥಿಂಗ್ ಟು ವರಿ, ದೇರ್ ಈಸ್ ನಥಿಂಗ್ ಟು ವರಿ. ಅವಳ ಜೊತೆ ಪ್ರೀತಿಯಿಂದ ಮಾತಾಡಿ, ಅವಳ ಜೊತೆಗೆ ಸಾಫ್ಟಾಗಿ ಮಾತಾಡಿ ಅಂತೀವಲ್ಲ, ಟಾಕ್ ಟು ಹರ್ ಸಾಫ್ಟ್ಲಿ, ಟಾಕ್ ಟು ಹರ್ ಸಾಫ್ಟ್ಲಿ. ನನಗೆ ಮತ್ತೇನಾದರೂ ಹೇಳಿ, ನನಗೆ ಇನ್ನೇನಾದರೂ ಹೇಳಿ ಅಂತ ಹೇಳೋದಕ್ಕೆ ಟೆಲ್ ಮೀ ಸಮಥಿಂಗ್ ಎಲ್ಸ್, ಟೆಲ್ ಮೀ ಸಮಥಿಂಗ್ ಎಲ್ಸ್. ನಿನಗೆ ಗೊತ್ತಿರಲೇಬೇಕು, ನಿನಗೆ ಗೊತ್ತಿರಲೇಬೇಕು ಈ ವಿಷಯ ಅನ್ನೋದಕ್ಕೆ ಯು ಮಸ್ಟ್ ನೋ, ಯು ಮಸ್ಟ್ ನೋ ದಿಸ್ ಥಿಂಗ್. ಹಾಗಾದರೆ ನಾನು ಈಗ ಏನು ಮಾಡಬೇಕು, ಹಾಗಾದರೆ ನಾನು ಇವಾಗ ಏನು ಮಾಡಬೇಕು ಅಂತ ಕೇಳೋಕ್ಕೆ ದೆನ್ ವಾಟ್ ಶುಡ್ ಐ ಡೂ ನಾವ್, ದೆನ್ ವಾಟ್ ಶುಡ್ ಐ ಡೂ ನಾವ್. ಮೊದಲು ನೀನು ಹೇಳು, ಫಸ್ಟ್ ನೀನು ಹೇಳು, ಆಮೇಲೆ ನೋಡೋಣ ಅಂತೀವಲ್ಲ, ಫಸ್ಟ್ ಯು ಟೆಲ್, ಫಸ್ಟ್ ಯು ಟೆಲ್. ನೀನು ಬರಬಲ್ಲೆ, ನಿಂಗೆ ಬರೋಕ್ಕಾಗತ್ತೆ ಅನ್ನೋದಕ್ಕೆ ಯು ಕ್ಯಾನ್ ಕಮ್, ಯು ಕ್ಯಾನ್ ಕಮ್. ತಮಾಷೆ ಮಾಡಬೇಡ, ಜೋಕ್ ಮಾಡಬೇಡ ಅಂತೀವಲ್ಲ, ಡೋಂಟ್ ಕಿಡಿಂಗ್, ಡೋಂಟ್ ಕಿಡಿಂಗ್. ನೀನು ಏಕೆ ತಡವಾದೆ, ನೀನು ಯಾಕೆ ಲೇಟ್ ಆದೆ ಬರೋಕ್ಕೆ, ವೈ ಆರ್ ಯು ಲೇಟ್, ವೈ ಆರ್ ಯು ಲೇಟ್. ನನ್ನ ಕೈಗಳು ಒದ್ದೆಯಾಗಿವೆ, ನನ್ನ ಕೈಗಳು ವೆಟ್ ಆಗಿದೆ ಅನ್ನೋದಕ್ಕೆ ಮೈ ಹ್ಯಾಂಡ್ಸ್ ಆರ್ ವೆಟ್, ಮೈ ಹ್ಯಾಂಡ್ಸ್ ಆರ್ ವೆಟ್. ನಾನು ಕುಸಿದು ಹೋಗುತ್ತಿದ್ದೇನೆ, ನಾನು ಎಲ್ಲ ಹೋಪ್ ಕಳ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಡೌನ್, ಐ ಆಮ್ ಫೀಲಿಂಗ್ ಡೌನ್. ಇದರಿಂದ ಏನೂ ಆಗೋದಿಲ್ಲ, ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ನೋ ಅರ್ಥ ಇಟ್ ಡಸಂಟ್ ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ಕೊನೆಯ ವಾಕ್ಯ ಈ ರೀತಿದೆ, ಪ್ರತಿದಿನ ಅಭ್ಯಾಸ ಮಾಡಿ, ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಿ ಅಂತೀವಲ್ಲ, ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.